ಈಗ AICC ಅಧ್ಯಕ್ಷನ ಭೇಟಿ ಆಗಿದ್ರಿ. ಸೊ ಏನಂತ ಮಾತಾಡಿದ್ರಿ, ಏನು ಹೇಳಿದ್ರಿ ಅಥವಾ ಏನಾದರೂ ಅವ್ರೇನು ಸಲಹೆ ಕೊಟ್ಟರೆ? ಇದು ಯಾವುದೇ ಥರದ ರಾಜಕೀಯವಾದಂಥ ಭೇಟಿ ಅಲ್ಲ. ಇದೊಂದು ಸೌಹಾರ್ದಯುತ ನಮ್ಮ ನಾಯಕರ ಭೇಟಿ ಅಷ್ಟೇ. ನಾನು ಯಾವುದೇ ರಾಜಕೀಯ ವಿಚಾರವನ್ನು ಅವ್ರ ಹತ್ರನೂ ಪ್ರಸ್ತಾಪ ಮಾಡಿಲ್ಲ, ಹಿಂದೆನೂ ಪ್ರಸ್ತಾಪ ಮಾಡಿಲ್ಲ, ಮುಂದೆನೂ ಪ್ರಸ್ತಾಪ ಮಾಡೋದಿಲ್ಲ. ಗೊಂದಲಗಳ ಬಗ್ಗೆ ಮಾಹಿತಿ ಕೊಟ್ಟರು? ಅದು ನನಗೆ ಸಂಬಂಧಿಸಿದ ವಿಚಾರ ಅಲ್ಲ. ಅದು ಅವರ ವೈಯಕ್ತಿಕವಾದಂಥ ನಮ್ಮ ನಾಯಕರ ಭೇಟಿ ಅಷ್ಟೇ. ಬಟ್ AICC ಅಧ್ಯಕ್ಷರದ್ದು ಎಲ್ಲ ವಿದ್ಯಮಾನಗಳು ಗಮನದಲ್ಲಿ ಇದೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಅಲ್ಲ. ನಾನು ರಾಜಕೀಯವಾಗಿ ಏನಾರು ಅವ್ರ ಹತ್ರ ಮಾತನಾಡಿದರೆ ತಾನೇ ನಾನು ಏನಾರು ಹೇಳಬೇಕು. ನಾನು ರಾಜಕೀಯವಾಗಿ ಅವ್ರ ಹತ್ರ ಏನೂ ಮಾತಾಡಿಲ್ಲ. ಸೌಹಾರ್ದಯುತವಾದಂಥ ಭೇಟಿ ಅಷ್ಟೇ. ಯಾಕೆ ಸರ್ ಇಷ್ಟೆಲ್ಲ ಸರ್ಕಾರ, ನೀವೆಲ್ಲರೂ ಹೇಳ್ತೀರಾ ಸರ್ಕಾರ ಉತ್ತಮ ರೀತಿಯಲ್ಲಿ ನಡೀತಿದೆ, ಕೆಲಸ ಮಾಡ್ಕೊಂಡು ಹೋಗೋಣ ಅಂತಂದ್ರೆ, ಆದ್ರೂ ಗೊಂದಲಗಳು ಯಾಕೆ ಸೃಷ್ಟಿ ಆಗುತ್ತೆ ಅಂತ? ನನಗೆ 136 ಜನ ಶಾಸಕರು. ಈಗ ಗೊಂದಲ ಏನೂ ಇಲ್ಲ. ನನಗೆ ಗೊತ್ತಿದ್ದಾಗೆ ಗೊಂದಲಗಳು ಯಾವುದೂ ಇಲ್ಲ. ಉತ್ತಮವಾದಂಥ ಆಡಳಿತ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇದೆ, ಅದು ಮುಂದುವರಿತದೆ. ಈಗ AICC ಅಧ್ಯಕ್ಷನ ಭೇಟಿ ಆಗಿದ್ರಿ. ಸೊ ಏನಂತ ಮಾತಾಡಿದ್ರಿ, ಏನು ಹೇಳಿದ್ರಿ ಅಥವಾ ಏನಾದರೂ ಅವ್ರೇನು ಸಲಹೆ ಕೊಟ್ಟರೆ? ಇದು ಯಾವುದೇ ಥರದ ರಾಜಕೀಯವಾದಂಥ ಭೇಟಿ ಅಲ್ಲ. ಇದೊಂದು ಸೌಹಾರ್ದಯುತ ನಮ್ಮ ನಾಯಕರ ಭೇಟಿ ಅಷ್ಟೇ. ನಾನು ಯಾವುದೇ ರಾಜಕೀಯ ವಿಚಾರವನ್ನು ಅವ್ರ ಹತ್ರನೂ ಪ್ರಸ್ತಾಪ ಮಾಡಿಲ್ಲ, ಹಿಂದೆನೂ ಪ್ರಸ್ತಾಪ ಮಾಡಿಲ್ಲ, ಮುಂದೆನೂ ಪ್ರಸ್ತಾಪ ಮಾಡೋದಿಲ್ಲ. ಗೊಂದಲಗಳ ಬಗ್ಗೆ ಮಾಹಿತಿ ಕೊಟ್ಟರು? ಅದು ನನಗೆ ಸಂಬಂಧಿಸಿದ ವಿಚಾರ ಅಲ್ಲ. ಅದು ಅವರ ವೈಯಕ್ತಿಕವಾದಂಥ ನಮ್ಮ ನಾಯಕರ ಭೇಟಿ ಅಷ್ಟೇ. ಬಟ್ AICC ಅಧ್ಯಕ್ಷರದ್ದು ಎಲ್ಲ ವಿದ್ಯಮಾನಗಳು ಗಮನದಲ್ಲಿ ಇದೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಅಲ್ಲ. ನಾನು ರಾಜಕೀಯವಾಗಿ ಏನಾರು ಅವ್ರ ಹತ್ರ ಮಾತನಾಡಿದರೆ ತಾನೇ ನಾನು ಏನಾರು ಹೇಳಬೇಕು. ನಾನು ರಾಜಕೀಯವಾಗಿ ಅವ್ರ ಹತ್ರ ಏನೂ ಮಾತಾಡಿಲ್ಲ. ಸೌಹಾರ್ದಯುತವಾದಂಥ ಭೇಟಿ ಅಷ್ಟೇ. ಯಾಕೆ ಸರ್ ಇಷ್ಟೆಲ್ಲ ಸರ್ಕಾರ, ನೀವೆಲ್ಲರೂ ಹೇಳ್ತೀರಾ ಸರ್ಕಾರ ಉತ್ತಮ ರೀತಿಯಲ್ಲಿ ನಡೀತಿದೆ, ಕೆಲಸ ಮಾಡ್ಕೊಂಡು ಹೋಗೋಣ ಅಂತಂದ್ರೆ, ಆದ್ರೂ ಗೊಂದಲಗಳು ಯಾಕೆ ಸೃಷ್ಟಿ ಆಗುತ್ತೆ ಅಂತ? ನನಗೆ 136 ಜನ ಶಾಸಕರು. ಈಗ ಗೊಂದಲ ಏನೂ ಇಲ್ಲ. ನನಗೆ ಗೊತ್ತಿದ್ದಾಗೆ ಗೊಂದಲಗಳು ಯಾವುದೂ ಇಲ್ಲ. ಉತ್ತಮವಾದಂಥ ಆಡಳಿತ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇದೆ, ಅದು ಮುಂದುವರಿತದೆ. ಈಗ AICC ಅಧ್ಯಕ್ಷನ ಭೇಟಿ ಆಗಿದ್ರಿ. ಸೊ ಏನಂತ ಮಾತಾಡಿದ್ರಿ, ಏನು ಹೇಳಿದ್ರಿ ಅಥವಾ ಏನಾದರೂ ಅವ್ರೇನು ಸಲಹೆ ಕೊಟ್ಟರೆ? ಇದು ಯಾವುದೇ ಥರದ ರಾಜಕೀಯವಾದಂಥ ಭೇಟಿ ಅಲ್ಲ. ಇದೊಂದು ಸೌಹಾರ್ದಯುತ ನಮ್ಮ ನಾಯಕರ ಭೇಟಿ ಅಷ್ಟೇ. ನಾನು ಯಾವುದೇ ರಾಜಕೀಯ ವಿಚಾರವನ್ನು ಅವ್ರ ಹತ್ರನೂ ಪ್ರಸ್ತಾಪ ಮಾಡಿಲ್ಲ, ಹಿಂದೆನೂ ಪ್ರಸ್ತಾಪ ಮಾಡಿಲ್ಲ, ಮುಂದೆನೂ ಪ್ರಸ್ತಾಪ ಮಾಡೋದಿಲ್ಲ. ಗೊಂದಲಗಳ ಬಗ್ಗೆ ಮಾಹಿತಿ ಕೊಟ್ಟರು? ಅದು ನನಗೆ ಸಂಬಂಧಿಸಿದ ವಿಚಾರ ಅಲ್ಲ. ಅದು ಅವರ ವೈಯಕ್ತಿಕವಾದಂಥ ನಮ್ಮ ನಾಯಕರ ಭೇಟಿ ಅಷ್ಟೇ. ಬಟ್ AICC ಅಧ್ಯಕ್ಷರದ್ದು ಎಲ್ಲ ವಿದ್ಯಮಾನಗಳು ಗಮನದಲ್ಲಿ ಇದೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಅಲ್ಲ. ನಾನು ರಾಜಕೀಯವಾಗಿ ಏನಾರು ಅವ್ರ ಹತ್ರ ಮಾತನಾಡಿದರೆ ತಾನೇ ನಾನು ಏನಾರು ಹೇಳಬೇಕು. ನಾನು ರಾಜಕೀಯವಾಗಿ ಅವ್ರ ಹತ್ರ ಏನೂ ಮಾತಾಡಿಲ್ಲ. ಸೌಹಾರ್ದಯುತವಾದಂಥ ಭೇಟಿ ಅಷ್ಟೇ. ಯಾಕೆ ಸರ್ ಇಷ್ಟೆಲ್ಲ ಸರ್ಕಾರ, ನೀವೆಲ್ಲರೂ ಹೇಳ್ತೀರಾ ಸರ್ಕಾರ ಉತ್ತಮ ರೀತಿಯಲ್ಲಿ ನಡೀತಿದೆ, ಕೆಲಸ ಮಾಡ್ಕೊಂಡು ಹೋಗೋಣ ಅಂತಂದ್ರೆ, ಆದ್ರೂ ಗೊಂದಲಗಳು ಯಾಕೆ ಸೃಷ್ಟಿ ಆಗುತ್ತೆ ಅಂತ? ನನಗೆ 136 ಜನ ಶಾಸಕರು. ಈಗ ಗೊಂದಲ ಏನೂ ಇಲ್ಲ. ನನಗೆ ಗೊತ್ತಿದ್ದಾಗೆ ಗೊಂದಲಗಳು ಯಾವುದೂ ಇಲ್ಲ. ಉತ್ತಮವಾದಂಥ ಆಡಳಿತ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇದೆ, ಅದು ಮುಂದುವರಿತದೆ. ಈಗ AICC ಅಧ್ಯಕ್ಷನ ಭೇಟಿ ಆಗಿದ್ರಿ. ಸೊ ಏನಂತ ಮಾತಾಡಿದ್ರಿ, ಏನು ಹೇಳಿದ್ರಿ ಅಥವಾ ಏನಾದರೂ ಅವ್ರೇನು ಸಲಹೆ ಕೊಟ್ಟರೆ? ಇದು ಯಾವುದೇ ಥರದ ರಾಜಕೀಯವಾದಂಥ ಭೇಟಿ ಅಲ್ಲ. ಇದೊಂದು ಸೌಹಾರ್ದಯುತ ನಮ್ಮ ನಾಯಕರ ಭೇಟಿ ಅಷ್ಟೇ. ನಾನು ಯಾವುದೇ ರಾಜಕೀಯ ವಿಚಾರವನ್ನು ಅವ್ರ ಹತ್ರನೂ ಪ್ರಸ್ತಾಪ ಮಾಡಿಲ್ಲ, ಹಿಂದೆನೂ ಪ್ರಸ್ತಾಪ ಮಾಡಿಲ್ಲ, ಮುಂದೆನೂ ಪ್ರಸ್ತಾಪ ಮಾಡೋದಿಲ್ಲ. ಗೊಂದಲಗಳ ಬಗ್ಗೆ ಮಾಹಿತಿ ಕೊಟ್ಟರು? ಅದು ನನಗೆ ಸಂಬಂಧಿಸಿದ ವಿಚಾರ ಅಲ್ಲ. ಅದು ಅವರ ವೈಯಕ್ತಿಕವಾದಂಥ ನಮ್ಮ ನಾಯಕರ ಭೇಟಿ ಅಷ್ಟೇ. ಬಟ್ AICC ಅಧ್ಯಕ್ಷರದ್ದು ಎಲ್ಲ ವಿದ್ಯಮಾನಗಳು ಗಮನದಲ್ಲಿ ಇದೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಅಲ್ಲ. ನಾನು ರಾಜಕೀಯವಾಗಿ ಏನಾರು ಅವ್ರ ಹತ್ರ ಮಾತನಾಡಿದರೆ ತಾನೇ ನಾನು ಏನಾರು ಹೇಳಬೇಕು. ನಾನು ರಾಜಕೀಯವಾಗಿ ಅವ್ರ ಹತ್ರ ಏನೂ ಮಾತಾಡಿಲ್ಲ. ಸೌಹಾರ್ದಯುತವಾದಂಥ ಭೇಟಿ ಅಷ್ಟೇ. ಯಾಕೆ ಸರ್ ಇಷ್ಟೆಲ್ಲ ಸರ್ಕಾರ, ನೀವೆಲ್ಲರೂ ಹೇಳ್ತೀರಾ ಸರ್ಕಾರ ಉತ್ತಮ ರೀತಿಯಲ್ಲಿ ನಡೀತಿದೆ, ಕೆಲಸ ಮಾಡ್ಕೊಂಡು ಹೋಗೋಣ ಅಂತಂದ್ರೆ, ಆದ್ರೂ ಗೊಂದಲಗಳು ಯಾಕೆ ಸೃಷ್ಟಿ ಆಗುತ್ತೆ ಅಂತ? ನನಗೆ 136 ಜನ ಶಾಸಕರು. ಈಗ ಗೊಂದಲ ಏನೂ ಇಲ್ಲ. ನನಗೆ ಗೊತ್ತಿದ್ದಾಗೆ ಗೊಂದಲಗಳು ಯಾವುದೂ ಇಲ್ಲ. ಉತ್ತಮವಾದಂಥ ಆಡಳಿತ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇದೆ, ಅದು ಮುಂದುವರಿತದೆ. ಈಗ AICC ಅಧ್ಯಕ್ಷನ ಭೇಟಿ ಆಗಿದ್ರಿ. ಸೊ ಏನಂತ ಮಾತಾಡಿದ್ರಿ, ಏನು ಹೇಳಿದ್ರಿ ಅಥವಾ ಏನಾದರೂ ಅವ್ರೇನು ಸಲಹೆ ಕೊಟ್ಟರೆ? ಇದು ಯಾವುದೇ ಥರದ ರಾಜಕೀಯವಾದಂಥ ಭೇಟಿ ಅಲ್ಲ. ಇದೊಂದು ಸೌಹಾರ್ದಯುತ ನಮ್ಮ ನಾಯಕರ ಭೇಟಿ ಅಷ್ಟೇ. ನಾನು ಯಾವುದೇ ರಾಜಕೀಯ ವಿಚಾರವನ್ನು ಅವ್ರ ಹತ್ರನೂ ಪ್ರಸ್ತಾಪ ಮಾಡಿಲ್ಲ, ಹಿಂದೆನೂ ಪ್ರಸ್ತಾಪ ಮಾಡಿಲ್ಲ, ಮುಂದೆನೂ ಪ್ರಸ್ತಾಪ ಮಾಡೋದಿಲ್ಲ. ಗೊಂದಲಗಳ ಬಗ್ಗೆ ಮಾಹಿತಿ ಕೊಟ್ಟರು? ಅದು ನನಗೆ ಸಂಬಂಧಿಸಿದ ವಿಚಾರ ಅಲ್ಲ. ಅದು ಅವರ ವೈಯಕ್ತಿಕವಾದಂಥ ನಮ್ಮ ನಾಯಕರ ಭೇಟಿ ಅಷ್ಟೇ. ಬಟ್ AICC ಅಧ್ಯಕ್ಷರದ್ದು ಎಲ್ಲ ವಿದ್ಯಮಾನಗಳು ಗಮನದಲ್ಲಿ ಇದೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಅಲ್ಲ. ನಾನು ರಾಜಕೀಯವಾಗಿ ಏನಾರು ಅವ್ರ ಹತ್ರ ಮಾತನಾಡಿದರೆ ತಾನೇ ನಾನು ಏನಾರು ಹೇಳಬೇಕು.
ನಾನು ರಾಜಕೀಯವಾಗಿ ಅವ್ರ ಹತ್ರ ಏನೂ ಮಾತಾಡಿಲ್ಲ, ಸೌಹಾರ್ದಯುತವಾದಂಥ ಭೇಟಿ ಅಷ್ಟೇ. ಸರ್ ಯಾಕೆ ಸರ್ ಇಷ್ಟೆಲ್ಲ ಸರ್ಕಾರ ನೀವೆಲ್ಲರೂ ಹೇಳ್ತೀರಾ ಸರ್ಕಾರ ಉತ್ತಮ ರೀತಿಯಲ್ಲಿ ನಡೀತಿದೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತಂದ್ರೆ ಆದ್ರೂ ಗೊಂದಲಗಳು ಯಾಕೆ ಸೃಷ್ಟಿ ಆಗುತ್ತೆ ಅಂತ? ನನಗೇನು 136 ಜನ ಶಾಸಕರು ಈಗ ಗೊಂದಲ ಏನೂ ಇಲ್ಲ, ನನಗೆ ಗೊತ್ತಿದ್ದಾಗೆ ಗೊಂದಲಗಳು ಯಾವುದೂ ಇಲ್ಲ. ಉತ್ತಮವಾದಂಥ ಆಡಳಿತ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇದೆ, ಅದು ಮುಂದುವರಿತದೆ. ಈಗ AICC ಅಧ್ಯಕ್ಷನ ಭೇಟಿ ಆಗಿದ್ರಿ, ಸೊ ಏನಂತ ಮಾತಾಡಿದ್ರಿ, ಏನು ಹೇಳಿದ್ರಿ, ಅಥವಾ ಏನಾದರೂ ಅವ್ರೇನು ಸಲಹೆ ಕೊಟ್ಟರೆ? ಇದು ಯಾವುದೇ ಥರದ ರಾಜಕೀಯವಾದಂಥ ಭೇಟಿ ಅಲ್ಲ, ಇದೊಂದು ಸೌಹಾರ್ದಯುತವಾದಂಥ ನಮ್ಮ ನಾಯಕರ ಭೇಟಿ ಅಷ್ಟೇ. ನಾನು ಯಾವುದೇ ರಾಜಕೀಯ ವಿಚಾರವನ್ನು ಅವ್ರ ಹತ್ರನೂ ಪ್ರಸ್ತಾಪ ಮಾಡಿಲ್ಲ, ಹಿಂದೆನೂ ಪ್ರಸ್ತಾಪ ಮಾಡಿಲ್ಲ, ಮುಂದೆನೂ ಪ್ರಸ್ತಾಪ ಮಾಡೋದಿಲ್ಲ. ಸರ್ ಗೊಂದಲಗಳ ಬಗ್ಗೆ ಏನಾದ್ರು ಮಾಹಿತಿ ಕೊಟ್ರಾ? ಅದು ನನಗೆ ಸಂಬಂಧಿಸಿದ ವಿಚಾರ ಅಲ್ಲ, ಅದು ನನ್ನ ಅವರ ವೈಯಕ್ತಿಕವಾದಂಥ ನಮ್ಮ ನಾಯಕರ ಭೇಟಿ ಅಷ್ಟೇ. ಬಟ್ AICC ಅಧ್ಯಕ್ಷರದ್ದು ಎಲ್ಲ ವಿದ್ಯಮಾನಗಳು ಗಮನದಲ್ಲಿ ಇದೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಅಲ್ಲ. ನಾನು ರಾಜಕೀಯವಾಗಿ ಏನಾರು ಅವ್ರ ಹತ್ರ ಮಾತನಾಡಿದರೆ ತಾನೇ ನಾನು ಏನಾರು ಹೇಳಬೇಕು. ನಾನು ರಾಜಕೀಯವಾಗಿ ಅವ್ರ ಹತ್ರ ಏನೂ ಮಾತಾಡಿಲ್ಲ, ಸೌಹಾರ್ದಯುತವಾದಂಥ ಭೇಟಿ ಅಷ್ಟೇ. ಸರ್ ಯಾಕೆ ಸರ್ ಇಷ್ಟೆಲ್ಲ ಸರ್ಕಾರ ನೀವೆಲ್ಲರೂ ಹೇಳ್ತೀರಾ ಸರ್ಕಾರ ಉತ್ತಮ ರೀತಿಯಲ್ಲಿ ನಡೀತಿದೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತಂದ್ರೆ ಆದ್ರೂ ಗೊಂದಲಗಳು ಯಾಕೆ ಸೃಷ್ಟಿ ಆಗುತ್ತೆ ಅಂತ? ನನಗೇನು 136 ಜನ ಶಾಸಕರು ಈಗ ಗೊಂದಲ ಏನೂ ಇಲ್ಲ, ನನಗೆ ಗೊತ್ತಿದ್ದಾಗೆ ಗೊಂದಲಗಳು ಯಾವುದೂ ಇಲ್ಲ. ಉತ್ತಮವಾದಂಥ ಆಡಳಿತ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇದೆ, ಅದು ಮುಂದುವರಿತದೆ. ಈಗ AICC ಅಧ್ಯಕ್ಷನ ಭೇಟಿ ಆಗಿದ್ರಿ, ಸೊ ಏನಂತ ಮಾತಾಡಿದ್ರಿ, ಏನು ಹೇಳಿದ್ರಿ, ಅಥವಾ ಏನಾದರೂ ಅವ್ರೇನು ಸಲಹೆ ಕೊಟ್ಟರೆ? ಇದು ಯಾವುದೇ ಥರದ ರಾಜಕೀಯವಾದಂಥ ಭೇಟಿ ಅಲ್ಲ, ಇದೊಂದು ಸೌಹಾರ್ದಯುತವಾದಂಥ ನಮ್ಮ ನಾಯಕರ ಭೇಟಿ ಅಷ್ಟೇ. ನಾನು ಯಾವುದೇ ರಾಜಕೀಯ ವಿಚಾರವನ್ನು ಅವ್ರ ಹತ್ರನೂ ಪ್ರಸ್ತಾಪ ಮಾಡಿಲ್ಲ, ಹಿಂದೆನೂ ಪ್ರಸ್ತಾಪ ಮಾಡಿಲ್ಲ, ಮುಂದೆನೂ ಪ್ರಸ್ತಾಪ ಮಾಡೋದಿಲ್ಲ. ಸರ್ ಗೊಂದಲಗಳ ಬಗ್ಗೆ ಏನಾದ್ರು ಮಾಹಿತಿ ಕೊಟ್ರಾ? ಅದು ನನಗೆ ಸಂಬಂಧಿಸಿದ ವಿಚಾರ ಅಲ್ಲ, ಅದು ನನ್ನ ಅವರ ವೈಯಕ್ತಿಕವಾದಂಥ ನಮ್ಮ ನಾಯಕರ ಭೇಟಿ ಅಷ್ಟೇ. ಬಟ್ AICC ಅಧ್ಯಕ್ಷರದ್ದು ಎಲ್ಲ ವಿದ್ಯಮಾನಗಳು ಗಮನದಲ್ಲಿ ಇದೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಅಲ್ಲ. ನಾನು ರಾಜಕೀಯವಾಗಿ ಏನಾರು ಅವ್ರ ಹತ್ರ ಮಾತನಾಡಿದರೆ ತಾನೇ ನಾನು ಏನಾರು ಹೇಳಬೇಕು. ನಾನು ರಾಜಕೀಯವಾಗಿ ಅವ್ರ ಹತ್ರ ಏನೂ ಮಾತಾಡಿಲ್ಲ, ಸೌಹಾರ್ದಯುತವಾದಂಥ ಭೇಟಿ ಅಷ್ಟೇ. ಸರ್ ಯಾಕೆ ಸರ್ ಇಷ್ಟೆಲ್ಲ ಸರ್ಕಾರ ನೀವೆಲ್ಲರೂ ಹೇಳ್ತೀರಾ ಸರ್ಕಾರ ಉತ್ತಮ ರೀತಿಯಲ್ಲಿ ನಡೀತಿದೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತಂದ್ರೆ ಆದ್ರೂ ಗೊಂದಲಗಳು ಯಾಕೆ ಸೃಷ್ಟಿ ಆಗುತ್ತೆ ಅಂತ? ನನಗೇನು 136 ಜನ ಶಾಸಕರು ಈಗ ಗೊಂದಲ ಏನೂ ಇಲ್ಲ, ನನಗೆ ಗೊತ್ತಿದ್ದಾಗೆ ಗೊಂದಲಗಳು ಯಾವುದೂ ಇಲ್ಲ. ಉತ್ತಮವಾದಂಥ ಆಡಳಿತ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇದೆ, ಅದು ಮುಂದುವರಿತದೆ. ಈಗ AICC ಅಧ್ಯಕ್ಷನ ಭೇಟಿ ಆಗಿದ್ರಿ, ಸೊ ಏನಂತ ಮಾತಾಡಿದ್ರಿ, ಏನು ಹೇಳಿದ್ರಿ, ಅಥವಾ ಏನಾದರೂ ಅವ್ರೇನು ಸಲಹೆ ಕೊಟ್ಟರೆ? ಇದು ಯಾವುದೇ ಥರದ ರಾಜಕೀಯವಾದಂಥ ಭೇಟಿ ಅಲ್ಲ, ಇದೊಂದು ಸೌಹಾರ್ದಯುತವಾದಂಥ ನಮ್ಮ ನಾಯಕರ ಭೇಟಿ ಅಷ್ಟೇ. ನಾನು ಯಾವುದೇ ರಾಜಕೀಯ ವಿಚಾರವನ್ನು ಅವ್ರ ಹತ್ರನೂ ಪ್ರಸ್ತಾಪ ಮಾಡಿಲ್ಲ, ಹಿಂದೆನೂ ಪ್ರಸ್ತಾಪ ಮಾಡಿಲ್ಲ, ಮುಂದೆನೂ ಪ್ರಸ್ತಾಪ ಮಾಡೋದಿಲ್ಲ. ಸರ್ ಗೊಂದಲಗಳ ಬಗ್ಗೆ ಏನಾದ್ರು ಮಾಹಿತಿ ಕೊಟ್ರಾ? ಅದು ನನಗೆ ಸಂಬಂಧಿಸಿದ ವಿಚಾರ ಅಲ್ಲ, ಅದು ನನ್ನ ಅವರ ವೈಯಕ್ತಿಕವಾದಂಥ ನಮ್ಮ ನಾಯಕರ ಭೇಟಿ ಅಷ್ಟೇ. ಬಟ್ AICC ಅಧ್ಯಕ್ಷರದ್ದು ಎಲ್ಲ ವಿದ್ಯಮಾನಗಳು ಗಮನದಲ್ಲಿ ಇದೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಅಲ್ಲ. ನಾನು ರಾಜಕೀಯವಾಗಿ ಏನಾರು ಅವ್ರ ಹತ್ರ ಮಾತನಾಡಿದರೆ ತಾನೇ ನಾನು ಏನಾರು ಹೇಳಬೇಕು. ನಾನು ರಾಜಕೀಯವಾಗಿ ಅವ್ರ ಹತ್ರ ಏನೂ ಮಾತಾಡಿಲ್ಲ, ಸೌಹಾರ್ದಯುತವಾದಂಥ ಭೇಟಿ ಅಷ್ಟೇ. ಸರ್ ಯಾಕೆ ಸರ್ ಇಷ್ಟೆಲ್ಲ ಸರ್ಕಾರ ನೀವೆಲ್ಲರೂ ಹೇಳ್ತೀರಾ ಸರ್ಕಾರ ಉತ್ತಮ ರೀತಿಯಲ್ಲಿ ನಡೀತಿದೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತಂದ್ರೆ ಆದ್ರೂ ಗೊಂದಲಗಳು ಯಾಕೆ ಸೃಷ್ಟಿ ಆಗುತ್ತೆ ಅಂತ? ನನಗೇನು 136 ಜನ ಶಾಸಕರು ಈಗ ಗೊಂದಲ ಏನೂ ಇಲ್ಲ, ನನಗೆ ಗೊತ್ತಿದ್ದಾಗೆ ಗೊಂದಲಗಳು ಯಾವುದೂ ಇಲ್ಲ. ಉತ್ತಮವಾದಂಥ ಆಡಳಿತ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇದೆ, ಅದು ಮುಂದುವರಿತದೆ.